ಡಿಆರ್ಡಿಒ ಒಂದು ಪ್ರಮುಖ ಯಶಸ್ಸನ್ನು ಸಾಧಿಸಿದೆ ಮತ್ತು ಈ ಯಶಸ್ಸು ತೇಜಸ್ ಯುದ್ಧ ವಿಮಾನಕ್ಕೆ ಸಂಬಂಧಿಸಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒವು ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟದ ಸಮಯದಲ್ಲಿ ಪೈಲಟ್ಗಳಿಗೆ ಇಂಟಿಗ್ರೇಟೆಡ್ ಲೈಫ್ ಸಪೋರ್ಟ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಯುದ್ಧದ ಸಮಯದಲ್ಲಿ ಪೈಲಟ್ಗೆ ಉತ್ತಮವಾಗಿ ಉಸಿರಾಡಲು ಸಹಾಯ ಮಾಡುವ ರೀತಿಯಲ್ಲಿ ಜೀವಾಧಾರಕ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ಹೊರಡಿಸಿದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಇದರ ಸಹಾಯದಿಂದ ಸಾಂಪ್ರದಾಯಿಕ ಸಿಲಿಂಡರ್ ಆಧಾರಿತ ಆಮ್ಲಜನಕದ ಮೇಲಿನ ಅವಲಂಬನೆ ಕೊನೆಗೊಳ್ಳುತ್ತದೆ. ಸೂಕ್ತ ಸಂಪನ್ಮೂಲಗಳೊಂದಿಗೆ ಈ ಜೀವಾಧಾರಕ ವ್ಯವಸ್ಥೆಯನ್ನು MiG-29K ಮತ್ತು ಇತರ ಯುದ್ಧ ವಿಮಾನಗಳಲ್ಲಿಯೂ ಬಳಸಬಹುದು ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಬೆಂಗಳೂರು ಮೂಲದ ಡಿಆರ್ಡಿಒ ಪ್ರಯೋಗಾಲಯವಾದ ಡಿಫೆನ್ಸ್ ಬಯೋ ಎಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರೋಮೆಡಿಕಲ್ ಲ್ಯಾಬೋರೇಟರಿ ಮಾರ್ಚ್ 4ರಂದು LCA ತೇಜಸ್ ವಿಮಾನದ ತಂತ್ರಜ್ಞಾನವನ್ನು ಆಧರಿಸಿದ ಸ್ಥಳೀಯ ಆನ್ಬೋರ್ಡ್ ಆಮ್ಲಜನಕ ಉತ್ಪಾದಕ ವ್ಯವಸ್ಥೆ OBOGS ಮತ್ತು ಇಂಟಿಗ್ರೇಟೆಡ್ ಲೈಫ್ ಸಪೋರ್ಟ್ ಸಿಸ್ಟಮ್ ILSSಗಳ ಎತ್ತರದ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿತು. ಈ ಪರೀಕ್ಷೆಯು ಬಲು ಎತ್ತರದ ಪ್ರದೇಶದಲ್ಲಿ ನಡೆಯಿತು. ILSSನ ಈ ಪರೀಕ್ಷೆಯನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ LCA ಪ್ರೋಟೋಟೈಪ್ ವೆಹಿಕಲ್ 3ಯಲ್ಲಿ ನಡೆಸಲಾಯಿತು. ಪರೀಕ್ಷೆಯ ಸಮಯದಲ್ಲಿ ವಿಮಾನವು ಸಮುದ್ರ ಮಟ್ಟದಿಂದ 50,000 ಅಡಿ ಎತ್ತರದಲ್ಲಿ ಹಾರುತ್ತಿತ್ತು. ಪರೀಕ್ಷೆಯು ಎಲ್ಲಾ ನಿಗದಿತ ನಿಯತಾಂಕಗಳನ್ನು ಯಶಸ್ವಿಯಾಗಿ ಸಾಧಿಸಿದೆ ಎಂದು ಸಚಿವಾಲಯ ಹೇಳಿದೆ. ಈ ಯಶಸ್ಸನ್ನು ಘೋಷಿಸಿದ ದೇಶದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಭಾರತೀಯ ವಾಯುಪಡೆ, ಸಾರ್ವಜನಿಕ ವಲಯದ ಸಂಸ್ಥೆಗಳು ಮತ್ತು ಇದರಲ್ಲಿ ಭಾಗವಹಿಸುವ ಕೈಗಾರಿಕೆಗಳನ್ನು ಈ ಪರೀಕ್ಷೆಗಾಗಿ ಅಭಿನಂದಿಸಿದರು. ಒಟ್ಟಿನಲ್ಲಿ ಭಾರತವು ತೇಜಸ್ ಅನ್ನು ತನ್ನ ಅತ್ಯಾಧುನಿಕ ವಿಮಾನವನ್ನಾಗಿ ಮಾಡುವಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿರುವುದಂತೂ ಸ್ಪಷ್ಟ. ಡಿಆರ್ಡಿಒ ಮತ್ತು HAL ಈ ದಿಕ್ಕಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಭಾರತವು ಶೀಘ್ರದಲ್ಲೇ ತೇಜಸ್ MK1 ಮಾತ್ರವಲ್ಲದೆ ಮಾರ್ಕ್ 1A ಯನ್ನು ಸಹ ಪಡೆಯಲಿದೆ. ಇದು ಭಾರತೀಯ ವಾಯುಪಡೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಇಂತಹ ಸೌಲಭ್ಯಗಳ ಉಪಸ್ಥಿತಿಯು ನಿಜವಾಗಿಯೂ ಈ ಯುದ್ಧ ವಿಮಾನಗಳನ್ನು ಜಗತ್ತಿನ ಎಲ್ಲ ಅತ್ಯಾಧುನಿಕ ಯುದ್ಧ ವಿಮಾನಗಳಿಗೆ ಸರಿಸಮನಾಗಿ ತರುತ್ತದೆ.